ತೊರೆದು ಜೀವಿಸಬಹುದೇ ಹರಿ ನಿನ್ನ ಹರಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೀಗ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೀಗ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಯಾದಿ ಬಂಧುಗಳ ಅಗಲಬಹುದು ದಯಾದಿ ಬಂಧುಗಳ ಅಗಲಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲಿಬಹುದು ದಯಾದಿ ಬಂಧುಗಳ ಅಗಲಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವನೇ ಬಿಡಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವನೇ ಬಿಡಬಹುದು ಸೋಯಜಾಕ್ಷನ ಅಂಘ್ರಿ ಸೋಯಜಾಕ್ಷನ ಅಂಘ್ರಿಗಳಿಗೆ ಬಿಡಲಾಗದು ಸೋಯಜಾಕ್ಷನ ಅಂಘ್ರಿಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು ಒಡಲು ಹಸಿಯಲು ಅನ್ನ ಇಲ್ಲದಲೇ
ಇರಬಹುದು. ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು. ಪಾಡೆದ ಕ್ಷೇತ್ರವ ಬಿಟ್ಟು ತೊಲಗಬಹುದು. ಪಾಡೆದ ಕ್ಷೇತ್ರವ ಬಿಟ್ಟು ತೊಲಗಬಹುದು. ಮಡದಿ ಮಕ್ಕಳ ಕೊನೆಗೆ ಕಡೆಗಣಿಸಿ ಬಿಡಬಹುದು. ಮಡದಿ ಮಕ್ಕಳ ಕೊನೆಗೆ ಕಡೆಗಣಿಸಿ ಬಿಡಬಹುದು. ಕಾಡಲೊಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು, ಹರಿ ನಿನ್ನ ಚರಣಗಳ ಹರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುರೇವ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆನಂದಮಾನಂದಕರಂ ಪ್ರಸನ್ನಂ ಧ್ಯಾನಸ್ವರೂಪಂ ನಿಧಬೋಧಯುಕ್ತಂ ಯೋಗೀಂದ್ರಮೇಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹರ್ನಮಾಮಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಅಂಬತ್ವಾಮನು ಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನಾಭ್ಯಾಸದ 13ನೆಯ ಅಧ್ಯಾಯ ಕ್ಷೇತ್ರಜ್ಞ ಯೋಗವನ್ನು ಪ್ರವೇಶ ಮಾಡಿ 4 ಶ್ಲೋಕಗಳನ್ನು ನೋಡಿದ್ದೇವೆ. ಇಲ್ಲಿಂದ 6 ಅಧ್ಯಾಯಗಳಲ್ಲಿ ಭಗವಂತನು ಕ್ಷೇತ್ರದ ಬಗ್ಗೆ, ಕ್ಷೇತ್ರ ಎಂದರೆ ನಮ್ಮ ಶರೀರದ ಬಗ್ಗೆ, ಹಾಗಾದರೆ 12 ಅಧ್ಯಾಯಗಳು ಇದುವರೆಗೆ ಕ್ಷೇತ್ರಜ್ಞನ ಬಗ್ಗೆ, ನಮ್ಮ ಶರೀರದ ಒಳಗಿರುವಂತಹ ಜೀವ ರೂಪದಿಂದ ಕಾಣಿಸುತ್ತಿರುವಂತಹ ಈ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ತಿಳಿದುಕೊಂಡೆವು. ಆತ್ಮ ಪರಮಾತ್ಮನಾಗಲಿ ಜೀವವಾಗಲಿ ಶರೀರದ ಒಳಗಿರುವಂತಹ ಸತ್ವವಸ್ತು, ಆ ಸತ್ವವಸ್ತುವನ್ನು 12 ಅಧ್ಯಾಯಗಳಲ್ಲಿ ಪರಮಾತ್ಮನು ಅರ್ಜುನನಿಗೆ ತಿಳಿಸಿಕೊಟ್ಟು ನಂತರದಲ್ಲಿ ಈ 6 ಅಧ್ಯಾಯಗಳಲ್ಲಿ ಈ ಸತ್ವದಿಂದ ಸಹಾಯದಿಂದ ಹೇಗೆ ಎಲ್ಲವನ್ನು ತಿಳಿದುಕೊಳ್ಳಬಹುದು, ಎಲ್ಲ ರಚನೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ದೇನೆ ಎಂಬುದನ್ನು ವಿವರಿಸುತ್ತಾ ಪರಮಾತ್ಮನು ಈ ಕ್ಷೇತ್ರವೆಂಬ ಶರೀರವನ್ನು, ಅದರ ರಚನೆಯನ್ನು
ವಿಕಾರಗಳನ್ನು ಆಗುಹೋಗುಗಳನ್ನು ತಿಳಿಸುತ್ತಲಿದ್ದಾನೆ. ಈ ಶರೀರ ಇಂದಿಗೂ ಎಲ್ಲರಿಗೂ ತಿಳಿದಿರುವಂತೆ ಅತ್ಯದ್ಭುತವಾದ ಯಂತ್ರ. ಈ ಯಂತ್ರಕ್ಕೆ ಸಮನಾದ ಇನ್ನೊಂದು ಯಂತ್ರವಿರಲು ಸಾಧ್ಯವೇ ಇಲ್ಲ. ಅಂತಹ ಶರೀರವನ್ನು ಪರಮಾತ್ಮನು ಕರುಣಿಸಿದ್ದಾನೆ. ಅದನ್ನೇ ಹೇಗೆ ನಡೆಸಿಕೊಳ್ಳಬೇಕು, ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಅದರಲ್ಲಿ ನೀನು ತಲ್ಲೀನನಾಗಿ ನನ್ನವರೆಗೂ ಬರಬೇಕು, ಕ್ಷೇತ್ರಜ್ಞನಾಗಿ ಎಲ್ಲ ಶರೀರದಲ್ಲಿಯೂ ನಾನೇ ಕುಳಿತಿರುತ್ತೇನೆ, ಪ್ರತಿಯೊಂದು ಶರೀರಕ್ಕೂ ಕ್ಷೇತ್ರಜ್ಞನಾಗಿ ನಾನೇ ಸೂತ್ರಧಾರನಾಗಿರುತ್ತೇನೆ, ನನ್ನ ಅರಿವಿನಿಂದ ಹೊರತು ಯಾವುದೂ ಇರಲು ಸಾಧ್ಯವೇ ಇಲ್ಲ ಎಂಬ ಮಾತುಗಳನ್ನು 12 ಅಧ್ಯಾಯಗಳಲ್ಲಿ ಹೇಳಿದ ಪರಮಾತ್ಮನು ಈಗ ಶರೀರದ ಬಗ್ಗೆಯೇ ಎಲ್ಲವನ್ನೂ ತಿಳಿಸಿಕೊಡ ಹೊರಟಿದ್ದಾನೆ. ಎಲ್ಲರಿಗೂ ಶರೀರವಿದೆ. ನಾವು ಶರೀರವನ್ನು ಈ ದೃಷ್ಟಿಯಿಂದ ಎಂದು ನೋಡಿದ್ದೇವೆ ಎಂದು ಪ್ರಶ್ನೆ ಮಾಡಿದರೆ, ಒಬ್ಬರಿಗೂ ಈ ಒಂದು ಶರೀರದಿಂದಲೇ ಎಲ್ಲವನ್ನು ಸಾಧಿಸಬೇಕೆಂಬ, ಪ್ರತಿಯೊಂದನ್ನು ಪಡೆದುಕೊಳ್ಳಬೇಕೆಂಬ, ಎಲ್ಲವನ್ನೂ ಪಡೆದುಕೊಂಡು ಪರಮಾತ್ಮನ ಸನ್ನಿಧಿಗೂ ತಲುಪಬಹುದೆಂಬ ಸಂದೇಶ ಯಾರಿಗೂ ಅರ್ಥವಾಗಿಯೇ ಇಲ್ಲ. ಎಲ್ಲರೂ ಹುಟ್ಟಿನಿಂದಲೂ ಸಾಯುವವರೆಗೂ ಶರೀರವನ್ನು ಕಾಪಾಡುತ್ತಾ ಆ ಶರೀರದಿಂದ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಕಾಲ ಕಳೆದು ಬಿಡುವರೇ ಹೊರತು, ಆ ಶರೀರವನ್ನು ಕಳೆದುಕೊಳ್ಳಲಾರದೆ ಪರಿತಪಿಸುವರೇ ಹೊರತು, ಆ ಶರೀರಕ್ಕೆ ಮೋಹವನ್ನು ಸಂಬಂಧವನ್ನು ಹೊಂದುತ್ತಾ ಅಂಟಿಕೊಳ್ಳುತ್ತಾ ಬದುಕುವರೇ ಹೊರತು, ಯಾರೂ ಈ ಶರೀರವನ್ನು ಯಂತ್ರವೆಂಬುದಾಗಿಯಾಗಲಿ ವಾಹನವೆಂಬುದಾಗಿಯಾಗಲಿ ಬಿಟ್ಟು ಹೋಗುವನೆಂಬುದಾಗಿಯಾಗಲಿ ಯೋಚಿಸುವುದೇ ಇಲ್ಲ. ಅಂತಹ ಅದ್ಭುತವಾದ ಶರೀರವನ್ನು ಪರಮಾತ್ಮನು ಈಗ ವರ್ಣಿಸುತ್ತಿದ್ದಾನೆ. ಎಲ್ಲ ವಿಕಾರಗಳಿಂದ ತುಂಬಿರುವಂತಹ ಈ ಶರೀರವನ್ನು ನೀನು ಎಂದಾದರೂ ಬಿಟ್ಟು ಹೋಗಲೇಬೇಕು. ನೀನು ಸರ್ವಜ್ಞನಂತೆ ಇದರೊಳಗೆ ವಾಸ ಮಾಡುತ್ತಿದ್ದೀಯೇ ಎಂಬುದನ್ನು ಅರಿತುಕೋ ಅರ್ಜುನ ಎಂಬುದಾಗಿ ಪರಮಾತ್ಮನು ತನ್ನ ಅಸ್ತಿತ್ವವನ್ನೇ ಎಲ್ಲರಲ್ಲಿಯೂ ಇದೆ ಎಂಬುದಾಗಿ ತೋರಿಸುತ್ತಿದ್ದಾನೆ. ಇದು ಬಹಳ ಕಷ್ಟವಾದ ಅರ್ಥ ಮಾಡಿಕೊಳ್ಳುವಿಕೆ. ಏಕೆಂದರೆ ನಮ್ಮ ಶರೀರ ನಮಗಿಂತ ಹೊರತು ಎಂಬುದಾಗಿ ನಾವು ಒಂದು ಕ್ಷಣವೂ ಯೋಚಿಸಿದವರೇ ಅಲ್ಲ. ಈ ಶರೀರದಿಂದ ಹೊರತು ನಾವು ಎಂಬುದನ್ನು ನಾವು ಮನಗಂಡವರಲ್ಲ. ಹಾಗಾಗಿ ಶರೀರವೇ ನಾವು, ನಾವೇ ಶರೀರ ಎಂಬ ಭಾವದಿಂದ ಸದಾಕಾಲ ಬದುಕುತ್ತಿರುವ ನಮ್ಮಂಥ ಪ್ರಾಣಿಗಳಿಗೆ ಇದರಲ್ಲಿ ಕ್ಷೇತ್ರಜ್ಞನು ಸೂತ್ರಧಾರನಾಗಿರುವನು, ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತಿರುವನು, ಇದೊಂದು ಯಂತ್ರದಂತೆ ಕೆಲಸ ಮಾಡುತ್ತಿದೆ, ಅದು ನನ್ನ ಹೊರತಾಗಿಯೂ ಯಂತ್ರದಂತೆ ಕೆಲಸ ಮಾಡುವ ರಚನೆಗಳನ್ನು ಪರಮಾತ್ಮನು ಇದರೊಳಗೆ ಮಾಡಿಟ್ಟಿದ್ದಾನೆ. ಇಂದಿನ ಭಾಷೆಯಲ್ಲಿ ಪ್ರೋಗ್ರಾಮಿಂಗ್. ಎಲ್ಲವೂ ತಂತಾನೇ ಸ್ವಭಾವ ಸಹಿತವಾಗಿ ನಡೆದುಕೊಂಡು ಹೋಗುವಂತೆ ಶರೀರದ ಪ್ರತಿ ಅಂಗ ಅವಯವಗಳು ಕಾರ್ಯನಿರ್ವಹಿಸುತ್ತಿವೆ. ಇದಕ್ಕೆ ಕಾರಣಗಳು ಪರಮಾತ್ಮನು 3 ಸ್ತರಗಳಲ್ಲಿ ವರ್ಣಿಸುತ್ತಾನೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಎಂಬ ಗುಣಗಳು, ಅದೇ ರೀತಿಯ ಅದಕ್ಕೆ ತಕ್ಕಂತೆ ಶ್ರದ್ಧೆಗಳು. ಹೀಗೆ 3 ಗುಣಗಳು, 3 ಶ್ರದ್ಧೆಗಳ ಮೂಲಕ ಈ ಶರೀರದ ರಚನೆಯನ್ನು ವರ್ಣಿಸುತ್ತಾ ಪರಮಾತ್ಮನು ಎಲ್ಲಕ್ಕೂ ಈ 3 ಗುಣಗಳೇ ಕಾರಣ, ಅದು ತಂತಾನೇ ಎಲ್ಲವನ್ನೂ ನಡೆಸಿಕೊಂಡು ಹೋಗುತ್ತದೆ, ಅದು ಇರುವ ರೀತಿಯೇ ಹೀಗೆ ಎಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತಾನೆ. ಅದ್ಭುತವಾದ ಈ ತತ್ವವನ್ನು ನಾವು ಭಗವದ್ಗೀತೆಯ ಹೊರತಾಗಿ ಎಲ್ಲೂ ಕಾಣಲು ಸಾಧ್ಯವೇ ಇಲ್ಲ. ಆದರೂ ಪರಮಾತ್ಮನೇ ಋಷಿಮುನಿಗಳು ಇವುಗಳೆಲ್ಲವನ್ನು ಛಂದೋಬದ್ಧವಾಗಿ ಗೀತರೂಪದಲ್ಲಿ ಕೊಟ್ಟಿರುತ್ತಾರೆ ಎಂಬುದಾಗಿ ಹೊಗಳುತ್ತಿದ್ದಾನೆ. ಕಾರಣವೇನೆಂದರೆ, ಸತ್ವರಜಸ್ತಮೋ ಗುಣಗಳ ವಿಷಯಗಳಲ್ಲಿ ವೇದೋಪನಿಷತ್ಗಳಲ್ಲಿ ಹೆಚ್ಚಾಗಿ ಯಾವುದೂ ಬಂದೇ ಇಲ್ಲ. ಆದರೂ ಋಷಿಮುನಿಗಳು ಹೇಳಿರುವಂತಹ ಜ್ಞಾನವನ್ನು ಎಂಬುದಾಗಿ ಪರಮಾತ್ಮನು ಋಷಿಮುನಿಗಳಿಗೆ, ಹಿರಿಯರಿಗೆ, ಪೂಜ್ಯರಿಗೆ ವಂದಿಸುತ್ತಾ ಈ ಮಾತುಗಳನ್ನು ಹೊಗಳುತ್ತಿದ್ದಾನೆ. ಏನೆಂದರೆ,
ನಿಜವಾಗಿಯೂ ಈ ಶರೀರದ ರಚನೆಯನ್ನಾಗಲಿ, ಶರೀರದ ಆಗು ಹೋಗುಗಳನ್ನಾಗಲಿ, ಶರೀರಕ್ಕೆ ಎಲ್ಲ ಕರ್ಮಗಳಿಗೆ ಕಾರಣಗಳನ್ನಾಗಲಿ ಗುಣತ್ರಯಗಳ ಶ್ರದ್ಧಾತ್ರಯಗಳ ಮೂಲಕ ವರ್ಣಿಸುವ ಪರಮಾತ್ಮನು ಹೇಗೆ ಋಷಿಮುನಿಗಳು ಇವುಗಳನ್ನು ತೋರಿಸಿದ್ದಾರೆ ಎಂಬುದನ್ನು ತಾನು ಭಿನ್ನ ರೀತಿಯಲ್ಲಿ ತೋರಿಸುತ್ತಿದ್ದಾನೆ. 3 ಗುಣಗಳಾಗಲಿ 3 ಶ್ರದ್ಧೆಗಳಾಗಲಿ ಈ ಯಂತ್ರವನ್ನು ಉಪಯೋಗಿಸಿಕೊಳ್ಳುವಂತಹ ಮಾರ್ಗ ಎಂಬುದಾಗಿ ಪರಮಾತ್ಮನು ಸೂಚನಾ ಫಲಕಗಳನ್ನು ಕೊಡುತ್ತಿದ್ದಾನೆ. ಇಂತಹ ಸೂಚನಾ ಫಲಕದೊಂದಿಗೆ ನಾವು ಈ ಒಂದು ಶರೀರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು. ಮುಖ್ಯವಾದ ತತ್ವವೆಂದರೆ ಈ ಶರೀರ ಒಂದು ಯಂತ್ರದಂತೆ ಕೆಲಸ ಮಾಡುತ್ತಿದೆ. ಈ ಶರೀರವು ಯಂತ್ರದಂತೆ ಕೆಲಸ ಮಾಡುತ್ತಿರುವಾಗಲೇ ಒಳಗೆ ಕುಳಿತಿರುವಂತಹ ಸೂತ್ರಧಾರನಾದ ಕ್ಷೇತ್ರಜ್ಞನು ಎಂದರೆ ನಾವೇ, ಕ್ಷೇತ್ರಜ್ಞರೂ ನಾವೇ, ಕ್ಷೇತ್ರವೂ ನಮ್ಮದೇ. ಆದರೆ ನಾವುಗಳೆಲ್ಲ ಕ್ಷೇತ್ರವೇ ನಾವು ಎಂದುಕೊಂಡು ಭ್ರಮೆಯಿಂದ ಬದುಕುತ್ತಿದ್ದೇವೆ. ಕ್ಷೇತ್ರವು ನಮ್ಮದಲ್ಲ, ಭಗವಂತ ಕರುಣಿಸಿರುವಂಥದ್ದು. ಈ ಕ್ಷೇತ್ರವನ್ನು ನಡೆಸಿಕೊಂಡು ಹೋಗುತ್ತಿರುವುದು ಭಗವಂತನೇ. ಆದರೆ ಈ ನಾನು ಎಂಬ ಮೋಹ ಮತ್ತು ಅಹಂಕಾರಗಳು ಈ ಕ್ಷೇತ್ರ ನನ್ನದು, ಈ ಕ್ಷೇತ್ರಜ್ಞ ನಾನೇ ಎಂಬ ಭಾವವನ್ನು ಉತ್ಪತ್ತಿ ಮಾಡುತ್ತಾ ಎಲ್ಲ ಯಂತ್ರಗಳನ್ನು ನಾಶ ಮಾಡುತ್ತಿದೆ. ಅದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಇದನ್ನು ಹೊರತಾಗಿಯೇ ನೋಡಬೇಕೇ ಹೊರತು ಬೇರೆ ಬೇರೆಯಾಗಿ ನೋಡಬೇಕೇ ಹೊರತು ಕ್ಷೇತ್ರಜ್ಞರೆಂಬ ಜ್ಞಾನವಿಲ್ಲದೆ ಇದ್ದರೆ ನಮ್ಮ ಬದುಕು ನಿರರ್ಥಕವಾಗುತ್ತದೆ ಎಂಬುದನ್ನು 2ನೆಯ ಶ್ಲೋಕದಲ್ಲಿಯೇ ಪರಮಾತ್ಮನು ತಿಳಿಸುತ್ತಾನೆ. ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ಈ ಶರೀರದ ಬಗ್ಗೆ ಕ್ಷೇತ್ರಜ್ಞ ಸಂಬಂಧವಿದೆ ಎಂಬುದನ್ನು ತಿಳಿದುಕೊಳ್ಳದ ಅಜ್ಞಾನವನ್ನು ನಾನು ಎಂದಿಗೂ ಪ್ರೋತ್ಸಾಹಿಸುವುದಿಲ್ಲ. ಅರ್ಜುನ, ಯಾವ ಆತ್ಮ ಪರಮಾತ್ಮರೆಂಬುದಾಗಿ ಎಲ್ಲವನ್ನೂ ಹೇಳಿಕೊಂಡು ಬಂದೆನೋ ಅದು ಇನ್ನೇನೂ ಅಲ್ಲ, ಅದೇ ಕ್ಷೇತ್ರಜ್ಞ. ಮತ್ತು ಈ ಶರೀರವೇ ಕ್ಷೇತ್ರ. ಈ ಶರೀರದಲ್ಲಿ ವಾಸ ಮಾಡುತ್ತಿರುವುದು ಕ್ಷೇತ್ರಜ್ಞನಾಗಿ ನಾನೇ ಇದ್ದೇನೆ ಎಂಬ ತತ್ವದ ಮಾತುಗಳನ್ನು ಪರಮಾತ್ಮನು ಇಲ್ಲಿ ವಿಶದೀಕರಿಸುತ್ತಾನೆ. ಹಿಂದಿನಿಂದಲೂ ಇದೇ ವಿಷಯಗಳನ್ನು ಹೇಳಿಕೊಂಡ ಬಂದ ಪರಮಾತ್ಮನು ತತ್ವವನ್ನು ಕ್ಷೇತ್ರಜ್ಞರ ರೂಪದಲ್ಲಿ ನೋಡಬೇಕು, ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾನೆ. ಉದಾಹರಣೆಗೆ, ಈ 3 ಗುಣಗಳ ಆಧಾರದ ಮೇಲೆ ಎಲ್ಲ ಕರ್ಮಗಳು ನಡೆಯುತ್ತದೆ. ಆದರೆ ತಾಮಸಕ್ಕೆ ಅಕರ್ಮ ಯಾವ ಕರ್ಮಗಳು ಅಂಟುವುದಿಲ್ಲ, ಆಲಸ್ಯವೆಂಬುದಾಗಿ ಹೇಳುತ್ತಾನೆ. ಆಲಸ್ಯವನ್ನೇ ತಾಮಸ ಗುಣವೆಂಬುದಾಗಿ ಹೇಳುತ್ತಾನೆ. ಯಾರಾದರೂ ಆಲಸ್ಯದಲ್ಲಿರುವುದನ್ನು ಗಮನಿಸಿದರೆ ಅವರು ಅಕರ್ಮರಾಗಿಯೇ ಇರುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಹಾಗೆಯೇ ರಾಜಸ ಗುಣಕ್ಕೆ ಕರ್ಮ ಸಂಬಂಧವಾದ ಈ ರಾಜಸ ಗುಣ, ರಜೋಗುಣ ನಮ್ಮ ಎಲ್ಲರನ್ನು ಕಾರ್ಯನಿರ್ವಹಿಸುವಂತೆ ಮಾಡುತ್ತಿದೆ. ಈ ರಜೋಗುಣವನ್ನೇ ಪರಮಾತ್ಮನು ತತ್ವವನ್ನಾಗಿ ತಿಳಿಸುತ್ತಿದ್ದಾನೆ. ಈ ಕರ್ಮದಿಂದ ಉದ್ಭವವಾಗುವಂತಹ ಜ್ಞಾನವನ್ನೇ ಸಾತ್ವಿಕ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾನೆ. ಸತ್ವಗುಣ ಆಧಾರವೇ ಜ್ಞಾನ. ಜ್ಞಾನವೊಂದು ಉಂಟಾಯಿತು ಎಂದರೆ ಅದನ್ನು ಸಾತ್ವಿಕ ಎಂಬುದಾಗಿ ತಿಳಿದುಕೊಳ್ಳಬೇಕು. ಕರ್ಮವು ನಡೆಯುತ್ತಿದೆ ಎಂಬುದಾದರೆ ಅದು ರಜೋಗುಣವೆಂಬುದಾಗಿ ತಿಳಿದುಕೊಳ್ಳಬೇಕು. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಈ ರಜೋಗುಣದಿಂದ ಉತ್ಪತ್ತಿಯಾಗುವ ಕಾಮವಾಗಲಿ ಕ್ರೋಧವಾಗಲಿ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಸಕಲ ಕಾರ್ಯ ಕರ್ಮಗಳಿಗೂ ಕಾರಣವಾಗಿದೆ. ಎಂಥ ತತ್ವವನ್ನು ಪರಮಾತ್ಮನು ಅದ್ಭುತವಾಗಿ ವಿವರಿಸಿದ್ದಾನೆಂದರೆ, ಸಂಕ್ಷೇಪವಾಗಿ ಹೇಳುವಾಗಲೂ ಒಂದಕ್ಕೊಂದು ಸಂಬಂಧವನ್ನು ಹೇಗೆ ಹೊಂದಿದೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂಬ ರಹಸ್ಯ ತತ್ವಗಳನ್ನು ಬಿಚ್ಚಿಡುತ್ತಾ ಪರಮಾತ್ಮನು ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ,
ಈ ರಜಸ್ಸೆಂಬ ಗುಣವೇ ಜಗತ್ತಿನಲ್ಲಿರುವ ಸಕಲ ಕಾರ್ಯ ಚಟುವಟಿಕೆಗಳಿಗೂ ಕಾರಣ ಎಂಬುದಾಗಿ ತಿಳಿಸುತ್ತಿದ್ದಾನೆ. ನಾವು ಈ ರಜೋಗುಣವನ್ನೇ ತಿಳಿಯಲಾರರು. ಈ ರಜೋಗುಣದ ಉತ್ಪತ್ತಿ ಯಾವ ರೀತಿ ಆಗುತ್ತಿದೆ ಎಂಬುದನ್ನು ತಿಳಿಯಲಾಗದು. ಅದನ್ನು ಸರಿಯಾಗಿ ಆಲೋಚಿಸಿ ನೋಡಿದಾಗ, ವಿವೇಚಿಸಿದಾಗ ಈ ರಜೋಗುಣವು ಈ ಶರೀರಕ್ಕೆ ನಾವು ಒದಗಿಸುವ ಶಕ್ತಿಯಾಗಿ ಪರಿಣಮಿಸುತ್ತಿದೆ. ಯಾವ ಆಹಾರವನ್ನು ಸ್ವೀಕರಿಸದೇ ಇದ್ದರೆ ಈ ರಜೋಗುಣದ ಉತ್ಪತ್ತಿಯೇ ಆಗುವುದಿಲ್ಲ. ಆದರೆ ಜೀವವೇ ಇರುವುದಿಲ್ಲ, ತ್ರಾಣವೂ ಇರುವುದಿಲ್ಲ, ಶಕ್ತಿಯೂ ಇಲ್ಲದ, ಜೀವವೂ ಇಲ್ಲದ ಈ ದೇಹ ಶವವಾಗಿ ಬಿಡುತ್ತದೆ, ದೇಹಚ್ಛವವಾಗಿ ಬಿಡುತ್ತದೆ. ಆಗ ಈ ಯಂತ್ರದಿಂದ ಏನು ಪ್ರಯೋಜನ? ಆದ ಕಾರಣದಿಂದಲೇ ಎಲ್ಲರೂ ಹಸಿವು ಎಂಬ ಸಂಕಟವನ್ನು, ಕಾರಣವನ್ನು ಅನುಭವಿಸುತ್ತಾ ಈ ದೇಹಕ್ಕೆ ಆಹಾರವನ್ನು ತುಂಬಲೇಬೇಕೆಂಬ ಪದ್ಧತಿಗೆ ಒಳಪಡಲ್ಪಡುತ್ತಾರೆ. ಈ ಆಹಾರವನ್ನು ಸೇವಿಸಿದ ಒಡನೆಯೇ ಪಚನ ಶಕ್ತಿಗಳು ಉಂಟಾಗಿ ದೇಹದ ಜಠರದ ಒಳಗೆ ಈ ಆಹಾರವನ್ನು ಸೂಕ್ಷ್ಮ ರೂಪಕ್ಕೆ ಪರಿವರ್ತಿಸಿ ರಕ್ತಗಳಲ್ಲಿ ಸಂಚರಿಸುವಂತೆ ಮಾಡುವಂತಹ ಈ ಪದ್ಧತಿ, ಈ ಯಂತ್ರ ಅತ್ಯದ್ಭುತವಾದದ್ದು. ಆ ರಕ್ತದಲ್ಲಿ ಸೇರಿಕೊಳ್ಳುವಂತಹ ಈ ರಜೋಗುಣಗಳೇ ಎಲ್ಲಕ್ಕೂ ಕಾರಣ. ಆ ರಜೋಗುಣವು ಸರ್ವ ಕರ್ಮಗಳಿಗೂ ಕಾರಣವಾಗಿ ವರ್ತಿಸುತ್ತದೆ. ಆ ರಜೋಗುಣವು ಒಳ್ಳೆಯ ಉದ್ದೇಶಗಳಿಗಾಗಿ ಉಪಯೋಗಿಸಿಕೊಂಡಾಗ ತಪಸ್ಸು, ಜಪ ಮುಂತಾದ ಭಗವಂತನ ಸನ್ನಿಧಿಗೆ ಸಾಗುವಂತಹ ಸದ್ಗತಿಯನ್ನು ಅರಸುತ್ತಾ ಹೊರಟಾಗ ಮಹಾನ್ ಇಚ್ಛಾಶಕ್ತಿಯಾಗಿ ಈ ಯಂತ್ರವು ಕೆಲಸ ಮಾಡುತ್ತದೆ. ಅದನ್ನು ನಾವು ಸಹಾಯದಿಂದ ಪಡೆದುಕೊಂಡು ಪರಮಾತ್ಮನ ಸನ್ನಿಧಿಯನ್ನು ಕಾಣಬಹುದು, ಅವನ ಅಸ್ತಿತ್ವವನ್ನು ಅರಿತುಕೊಳ್ಳಬಹುದು. ಆದರೆ ಲೋಕದಲ್ಲಿ ಈ ಯಂತ್ರವನ್ನು ಎಲ್ಲರೂ ಸುಖೋಪಭೋಗಗಳಿಗೆ ಉಪಯೋಗಿಸುತ್ತಿರುವುದರಿಂದ ರಜೋಗುಣದಿಂದ ಉತ್ಪತ್ತಿಯಾದಂತಹ ಈ ಒಂದು ಶಕ್ತಿಯು ಮದದ ರೂಪದಲ್ಲಿ ಮದೋನ್ಮತ್ತನಾಗಿ ಪ್ರತಿಯೊಬ್ಬರನ್ನು ನಡೆಸುವಂತೆ ಸದ್ಗತಿಯಿಂದ ದೂರ ಮಾಡುತ್ತಾ ದುರ್ಗತಿಯನ್ನು ಕಾಣುವಂತೆ ಮಾಡುತ್ತದೆ. ಅಂತಹ ಮದವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಾವು ಪಡೆದುಕೊಳ್ಳುವುದೇ ಜ್ಞಾನದ ಸಹಾಯದಿಂದ. ಕರ್ಮದಿಂದ ಜ್ಞಾನೋತ್ಪತ್ತಿ. ಪ್ರತಿಯೊಂದು ಕರ್ಮವು ಜ್ಞಾನಕ್ಕೆ ಪರ್ಯವಸಾನವಾಗಿ ಉಂಟಾಗದಿದ್ದರೆ, ಜ್ಞಾನದಲ್ಲಿ ಅಂತ್ಯಗೊಳ್ಳದಿದ್ದರೆ ಆಗ ಈ ಕರ್ಮಗಳಿಂದ ಪ್ರಯೋಜನವಾದರೂ ಏನು? ಕರ್ಮವು ಎಂದಿಗೂ ಜ್ಞಾನವನ್ನು ಕರುಣಿಸಲೇಬೇಕು. ಆ ಜ್ಞಾನದ ಸಹಾಯದಿಂದ, ಜ್ಞಾನವೆಂದರೆ ಸತ್ವ, ಆ ಸತ್ವದ ಸಹಾಯದಿಂದ ನಾವು ತ್ರಿಗುಣಾತೀತರಾಗಬೇಕೆಂಬುದಾಗಿ ಪರಮಾತ್ಮನು 2ನೇ ಅಧ್ಯಾಯದಲ್ಲಿಯೇ ನಿಸ್ತ್ರೈಗುಣ್ಯೋ ಭವಾರ್ಜುನ ಎಂಬುದಾಗಿ ಹೇಳುತ್ತಾನೆ. ಹೀಗೆ ತ್ರಿಗುಣಗಳಿಂದ ಕೂಡಿರುವಂತಹ ಈ ಶರೀರವನ್ನು ಪರಮಾತ್ಮನು ಕ್ಷೇತ್ರವೆಂಬುದಾಗಿ ವರ್ಣಿಸುತ್ತಾ ಎಲ್ಲರಿಗೂ ಸದ್ಗತಿಯನ್ನು ಅಥವಾ ದುರ್ಗತಿಯನ್ನು ಪಡೆಯುವ ರೀತಿ ನೀತಿಗಳ ತತ್ವವನ್ನು ತಿಳಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.